ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಎನ್ ಮಸ್ತಾನ್ ವಲಿ. ಕನ್ನಡ ಕಸ್ತೂರಿ, ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ಜನ ಧನ್ಯರು. ಕನ್ನಡ ನಾಡು ಭಾವೈಕ್ಯತೆಯ ನಾಡು. ಕನ್ನಡ ನಾಡಿನಲ್ಲಿ ಜೀವಿಸುವ ಜನರು ಹೃದಯವಂತರು. ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ನೆಲೆಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಲಿಂಗ ಭೇದವಿಲ್ಲದೆ ಜಾತಿ ಧರ್ಮ ಲೆಕ್ಕಿಸದೆ ಕನ್ನಡ ಭಾಷೆಗೆ ಒತ್ತು ನೀಡುತ್ತಿದ್ದಾರೆ. ಕನ್ನಡ ನಾಡು ಸಂಸ್ಕೃತಿ ಪರಂಪರೆಗೆ ಹೆಸರುವಾಗಿರುವ ನಾಡು. ಕನ್ನಡ ಪರ ಹೋರಾಟಗಾರರು ಕನ್ನಡ ಉಳಿಸಲು ಬೆಳೆಸಲು ತನು ಮನ ಧನ ಅರ್ಪಿಸುತ್ತಿದ್ದಾರೆ. ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವಿಶೇಷವಾಗಿ ಅಲ್ಪಸಂಖ್ಯಾತರ ಘಟಕವನ್ನು ಪ್ರಾರಂಭಿಸಿ ಹೊಸಕೋಟೆಯ ಸಮಾಜ ಸೇವಕರಾದ ಜೆ.ಎಂ. ಹಸೇನ್ ರವರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಕನ್ನಡದ ಪರಿಮಳಕ್ಕೆ ಜಾತಿ ಭೇದವಿಲ್ಲವೆಂದು ನಿರೂಪಿಸಿದ್ದಾರೆ. ಜೆ.ಎಂ. ಹಸೇನ್ ರವರು ಈಗಾಗಲೇ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದು, ಇವರು ಹೊಸಕೋಟೆ ನಗರದ ಮಾನವ ಸಾರಥಿ ಸೇವಾ ಟ್ರಸ್ಟ್ನ ಅನಾಥಾಶ್ರಮ ಮಕ್ಕಳಿಗೆ ಉಚಿತ ಸಾಹಿತ್ಯ ಪುಸ್ತಕ ಹಾಗೂ ಪಠ್ಯ ಪರಿಕರಗಳನ್ನು ವಿತರಣೆ ಮಾಡಿ ಮಕ್ಕಳಲ್ಲಿ ಕನ್ನಡ ಜ್ಞಾನ ಭಂಡಾರ ಅಳವಡಿಸಿಕೊಳ್ಳಲು ಈ ಪುಸ್ತಕಗಳು ಸಹಕಾರಿಯಾಗಿವೆಂದು ತಿಳಿಸಿದರು. ಕನ್ನಡ ಭಾಷೆಗೆ ಮೊದಲು ಆದ್ಯತೆ ನೀಡಬೇಕು, ಕನ್ನಡ ಅಭಿಮಾನ ಪ್ರತಿಯೊಬ್ಬರಲ್ಲೂ ಬರಬೇಕೆಂದು ಕರೆ ನೀಡಿದರು. ಪುಸ್ತಕಗಳು ವಿತರಿಸಿದ ನಂತರ ಅನಾಥಾಶ್ರಮ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಮಕ್ಕಳ ಮಧ್ಯ ಕೆಲ ಸಮಯ ಕಳೆದರು. ಇದೇ ಸಂದರ್ಭದಲ್ಲಿ ಮಾನವ ಸಾರಥ್ಯ ಸೇವಾ ಟ್ರಸ್ಟ್ನ ಅನಾಥಾಶ್ರಮ ಅಧ್ಯಕ್ಷರಾದ ರಾಕೇಶ್ ದೇಸಾಯಿ ಅವರು ಮಾತನಾಡಿ, ಜೆ.ಎಂ. ಹಸೇನ್ ರವರ ಕಾರ್ಯ ಮೆಚ್ಚುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಇವರಿಂದ ಮೂಡಿಬರಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳಾದ ಎಂ.ಎನ್.ಆರ್. ನಟರಾಜ್ ಮತ್ತು ಟ್ರಸ್ಟ್ನ ಸದಸ್ಯರಾದ ಶಾಂಭವಿ, ಪತ್ರಕರ್ತರಾದ ನಿಖಿಲ್ ರೆಡ್ಡಿ, ಆಸಿಫ್ ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು.